ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಕನ್ನಡ ಯೂಟ್ಯೂಬ್ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ಗೆ ಸ್ವಾಗತ. ನಮ್ಮ ಚಾನಲಲ್ಲಿ ನಾವು ನಿರಂತರವಾಗಿ ಇನ್ವೆಸ್ಟ್ಮೆಂಟ್ ಹಾಗೂ ಟ್ರೇಡಿಂಗ್ಗೆ ಸಂಬಂಧಪಟ್ಟ ವಿಡಿಯೋಗಳನ್ನು ತೊಗೊಂಡು ಬರ್ತಾ ಇರ್ತೀವಿ. ಸೊ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಸೆಲೆಕ್ಟ್ ಮಾಡಿ. ಅದರಿಂದ ನನ್ನ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಅದ್ರ ಜೊತೆಗೆ ನಮ್ಮ ವಿಡಿಯೋನ ಕೊನೆಯವರೆಗೆ ನೋಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಇನ್ನು ನಾವು ಇವತ್ತಿನ ದಿನ 25th ಫೆಬ್ರವರಿ ಮಂಗಳವಾರದ ಅದು ಸೆನ್ಸೆಕ್ಸ್ ಎಕ್ಸ್ಪೈರಿ ದಿನದ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಜೊತೆಗೆ ಮಿಡ್ ಕ್ಯಾಪ್ ನಿಫ್ಟಿ ಹಾಗೂ ಸೆನ್ಸೆಕ್ಸ್ ಟ್ರೇಡಿಂಗ್ ಲೆವೆಲ್ಸ್ ನ ನೋಡೋಣ. ಸೊ ಈಗ ನಾವು ಮುಂದುವರೆಯೋಕ್ಕಿಂತ ಮುಂಚೆ ಇವತ್ತಿನ ದಿನ 24th ಫೆಬ್ರವರಿ ಏನಾಯ್ತು ಅಂತ ನೋಡೋದಾದ್ರೆ, ಮೊದಲನೇದಾಗಿ ನಾವು ಪ್ರೀ ಮಾರ್ಕೆಟ್ಗೆ ಬಂದ್ರೆ ಓಪನಿಂಗ್ ಅಲ್ಲೇ ನಾವು ನಿಫ್ಟಿನಲ್ಲಿ 186 ಪಾಯಿಂಟ್ಸ್ ಗ್ಯಾಪ್ ಡೌನ್ ನ ನೋಡಿದ್ವಿ. ಇನ್ನು ಶುಕ್ರವಾರದ ದಿನ ನಾವು ಪ್ರೀವಿಯಸ್ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡ್ತಾ ಬಂದಿದ್ದಂಗೆ ಮೇನ್ ಆಗಿ 22,800 ಸಪೋರ್ಟ್ ಆಗಿತ್ತು. ಆ ಲೆವೆಲ್ ನ ಅಗೇನ್ ಅಂಡ್ ಅಗೇನ್ ನಿಫ್ಟಿ ಟೆಸ್ಟ್ ಮಾಡಿ ರಿಕವರಿ ಕಾಣ್ತಾ ಇತ್ತು. ಆದ್ರೆ ಶುಕ್ರವಾರದ ದಿನ ಅದ್ರ ಕೆಳಗಡೆ ಕ್ಲೋಸಿಂಗ್ ನ ಕಾಣ್ತು. ಸೊ ಆ ಕ್ಲೋಸಿಂಗ್ ವೀಕ್ ಆಗಿತ್ತು. ಹಾಗೂ ಶುಕ್ರವಾರದ ದಿನ US ಮಾರ್ಕೆಟ್ ಅಲ್ಲಿ ಬಂದ ಕರೆಕ್ಷನ್ ಇಂದ ನಾವು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಒಂದು ದೊಡ್ಡ ಗ್ಯಾಪ್ ಡೌನ್ ನ ನೋಡಿದ್ವಿ. ಅದರಲ್ಲಿ ನಿಫ್ಟಿ 186 ಪಾಯಿಂಟ್ಸ್ ಗ್ಯಾಪ್ ಡೌನ್ ನ ತೋರಿಸ್ತು. ಸೊ ಗ್ಯಾಪ್ ಡೌನ್ ಆದ್ಮೇಲೆ ನಿಫ್ಟಿ ಅದೇ ಲೆವೆಲ್ ಇಂದ ಇನ್ನಷ್ಟು ಕರೆಕ್ಷನ್, ಅದು ಕೆಳಗಡೆ 22,550 ಲೆವೆಲ್ ವರೆಗೆ ಬಂದಿತ್ತು. ಸೊ ಅಲ್ಲಿಂದ ಸ್ವಲ್ಪ ರಿಕವರಿ ಕಂಡ್ರೆ ಕೂಡ ಸಸ್ಟೈನ್ ಆಗದೆ ದಿನದಲ್ಲೂ 22,516 ವರೆಗೆ ನಿಫ್ಟಿ ಬಂದಿತ್ತು. ಸೊ ಇದನ್ನ ನಾವು ಈಗ ಒನ್ ಡೇ ಕ್ಯಾಂಡಲ್ ಅಲ್ಲಿ ನೋಡಿದ್ರೆ ಇಲ್ಲಿ ಒಂದು ಗ್ಯಾಪ್ ಸಮೇತ ಗ್ಯಾಪ್ ಡೌನ್ ಓಪನ್ ಆಗಿದೆ. ಇದನ್ನೇ ನಾವು ಲೈಫ್ ಟೈಮ್ ಹೈ ಇಂದ ಕ್ಯಾಲ್ಕುಲೇಷನ್ ಮಾಡಿದ್ರೆ, ಲೈಫ್ ಟೈಮ್ ಹೈ ಇದು 27th ಸೆಪ್ಟೆಂಬರ್ ಹೈ ಮಾಡಿದ್ದು 26,277. ಅಲ್ಲಿಂದ ಈಗ ನಿಫ್ಟಿ 15% ಕರೆಕ್ಷನ್ ಕಂಡಿದೆ. ಮೊದಲನೇ ಕರೆಕ್ಷನ್ ಅಲ್ಲಿ ಅರೌಂಡ್ 10% ಕರೆಕ್ಷನ್ ಕಂಡಿತ್ತು. ಅಲ್ಲಿಂದ ನಿಯರ್ಲಿ 4% ರಿಕವರಿ ಕಂಡಿದ್ದು. ಈಗ ಓವರ್ ಆಲ್ ಆಗಿ 15% ನಿಫ್ಟಿ ಕರೆಕ್ಷನ್ ಕಂಡಿದೆ. ಸೊ ಯಾವುದೇ ಕರೆಕ್ಷನ್ ಅಲ್ಲಿ 5%, 10%, 15%, ಈವನ್ 20% ವರೆಗೂ ನಾವು ಕರೆಕ್ಷನ್ ನ ಎಕ್ಸ್ಪೆಕ್ಟ್ ಮಾಡಬಹುದು ಮೇನ್ ಇಂಡೆಕ್ಸ್ ನಿಫ್ಟಿನಲ್ಲಿ. ಸೊ ಈಗ 15% ಕರೆಕ್ಷನ್ ಕಂಡಿದೆ. ಸೊ ಇಲ್ಲಿಂದ ಸೆಂಟಿಮೆಂಟ್ ಮಾತ್ರ ಮಾರ್ಕೆಟ್ ಅಲ್ಲಿ ಓವರ್ ಆಲ್ ಆಗಿ ನೆಗೆಟಿವ್ ಆಗಿದ್ದಾವೆ. US ಕಡೆಯಿಂದ ಆಗಿರ್ಬೋದು, ಇಂಡಿಯನ್ ಬೈಯರ್ಸ್ ಕಡೆಯಿಂದ ಆಗಿರ್ಬೋದು, FIIs ಕಡೆಯಿಂದ ಮಾರ್ಕೆಟ್ ಸೆಂಟಿಮೆಂಟ್ ನೆಗೆಟಿವ್ ಆಗಿದ್ದಾವೆ. ಆದ್ರೆ ಇಂಡಿಯನ್ ಗೌರ್ಮೆಂಟ್ ಕಡೆಯಿಂದ ತಗೊಳ್ಳೋ ಸ್ಟೆಪ್ಸ್ ಆಗಿರ್ಬೋದು, RBI ಕಡೆಯಿಂದ ತಗೊಳ್ಳೋ ಸ್ಟೆಪ್ಸ್ ಎಲ್ಲ ಪಾಸಿಟಿವ್ ಆಗಿದ್ದಾವೆ. ನಮ್ಮ ಪ್ಯಾರಾಮೀಟರ್ಸ್ ಗಳು ಕೂಡ ಪಾಸಿಟಿವ್ ಆಗೇ ಇದಾವೆ. ಆದ್ರೆ ಸೆಂಟಿಮೆಂಟ್ ಮಾತ್ರ ನೆಗೆಟಿವ್ ಆಗೇ ಇದೆ. ಸೊ ನಮ್ಮ ಪ್ಯಾರಾಮೀಟರ್ಸ್ ಗಳನ್ನ ಒಂದೊಂದಾಗಿ ನಾವು ನೋಡ್ತಾ ಬಂದ್ರೆ, ಇಂಡಿಯಾ ವರ್ಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್ ಈಗ 15ರ ಕೆಳಗಡೆ ಬಂದಿದೆ. ಕಳೆದ ವಾರಗಳಲ್ಲಿ 15ರ ಮೇಲೆ ಇತ್ತು, ಇದು ಕೆಳಗಡೆ ಬಂದಿದೆ. ಸೊ ಫಿಯರ್ನೆಸ್ ಸ್ವಲ್ಪ ಕಡಿಮೆ ಆಗಿದೆ ಅಂತ ಕಾಣಿಸ್ತಾ ಇದೆ. ಸೊ ಇದು ಇನ್ನು ಕಡಿಮೆ ಹೋಗುತ್ತಾ, ಇಲ್ಲಿಂದ ರಿಕವರಿ ಕಾಣುತ್ತಾ, ಅದು ಕಾದು ನೋಡ್ಬೇಕಾಗಿದೆ. ಈಗ ಮಾತ್ರ ಇಲ್ಲಿಂದ ಪಾಸಿಟಿವ್ ಸೆಂಟಿಮೆಂಟ್ ಕಾಣಿಸ್ತಾ ಇದೆ. ಇನ್ನು US ಡಾಲರ್ ಇಂಡೆಕ್ಸ್ ಇದು ನಿಯರ್ 106 ವರೆಗೆ ಬಂದಿತ್ತು. ಇದು 106 ಕೆಳಗಡೆ ಹೋದ್ರೆ ಅದು ಆಕ್ಚುಲಿ ಪಾಸಿಟಿವ್ ಆಗುತ್ತೆ. ಈಗ ಪಾಸಿಟಿವ್ ಅಂತಾನೆ ಹೇಳ್ಬೋದು, ನ್ಯೂಟ್ರಲ್ ಟು ಪಾಸಿಟಿವ್ ಸೈಡ್ ಕಾಣಿಸ್ತಾ ಇದೆ ಇಲ್ಲಿಂದ, ಅಂದ್ರೆ US ಡಾಲರ್ ಇಂಡೆಕ್ಸ್ ಕಡೆಯಿಂದ. ಇನ್ನು US 10-year ಬಾಂಡ್ ಈಲ್ಡ್ ಇದು ಕೂಡ ಹೈಯರ್ ಲೆವೆಲ್ ಇಂದ ಕಡಿಮೆ ಆಗ್ತಾ ಈಗ 4.4 ಹತ್ರ ಬಂದಿದೆ. ಸೊ ಇಲ್ಲಿಂದ ಕೂಡ ನಮ್ಗೆ ನ್ಯೂಟ್ರಲ್ ಟು ಪಾಸಿಟಿವ್ ಸೆಂಟಿಮೆಂಟ್ ಇದೆ. ಇದು ಇನ್ನಷ್ಟು ಕೆಳಗಡೆ ಬಂದ್ರೆ ಅದು ಆಕ್ಚುಲಿ ಈಕ್ವಿಟಿ ಮಾರ್ಕೆಟ್ಗೆ ಪಾಸಿಟಿವ್ ಆಗುತ್ತೆ. ಸೊ ಈ ಎಲ್ಲ ಪ್ಯಾರಾಮೀಟರ್ಸ್ ಪಾಸಿಟಿವ್ ಆಗಿ ಕಾಣಿಸ್ತಾ ಇದಾವೆ. ಆದ್ರೆ ಮಾರ್ಕೆಟ್ ಅಲ್ಲಿ ಮಾತ್ರ ರಿಕವರಿ ಬರ್ತಾ ಇಲ್ಲ. ಸೊ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ರಿಕವರಿನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ರುಪಿ ವ್ಯಾಲ್ಯೂನ ಅಗೇನ್ಸ್ಟ್ US ಡಾಲರ್ ನ ಚೆಕ್ ಮಾಡಿದ್ರೆ, ಇದು ಕೂಡ ಸಮ್ ಟೈಮ್ 88 ವರೆಗೆ ಹೋಗಿತ್ತು. ಆಗ ನಾವು ಆಕ್ಚುಲಿ ತುಂಬಾ ನೆಗೆಟಿವ್ ಮೂಮೆಂಟಮ್ ಇದು ಅಂತ ಡಿಸ್ಕಸ್ ಮಾಡಿದ್ವಿ. ಆ ಲೆವೆಲ್ ಇಂದ ಈಗ 86.6 ಹತ್ರ ಇದೆ. ಇದು ಆಕ್ಚುಲಿ ನ್ಯೂಟ್ರಲ್ ಅಂತ ತಗೋಬಹುದು. ಇದು ಏನಾದ್ರೂ ಇನ್ನೂ ಕಡಿಮೆ ಆಗ್ತಾ ಬಂದ್ರೆ ಅದು ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ಗೆ ಪಾಸಿಟಿವ್ ಆಗುತ್ತೆ. ಸೊ ಈ ಎಲ್ಲ ಪ್ಯಾರಾಮೀಟರ್ಸ್ ಗಳನ್ನ ನಾವು ಫಾಲೋ ಮಾಡ್ಬೇಕಾಗುತ್ತೆ. ಬ್ರೆಂಟ್ ಕ್ರೂಡ್ ಆಯಿಲ್ ಕೂಡ 74 ಹತ್ರ ಬಂದಿದೆ. ಇದು ಕೂಡ ನ್ಯೂಟ್ರಲ್ ಟು ಪಾಸಿಟಿವ್. ಸೊ ಎಲ್ಲ ಸೆಂಟಿಮೆಂಟ್ಸ್ ನ್ಯೂಟ್ರಲ್ ಟು ಪಾಸಿಟಿವ್ ಆಗಿ ಕಾಣಿಸ್ತಾ ಇದಾವೆ. ಇನ್ನು US ಮಾರ್ಕೆಟ್ ಶುಕ್ರವಾರದ ದಿನ ಒಂದು ಒಳ್ಳೆ ಕರೆಕ್ಷನ್ ಕಂಡಿತ್ತು. ಡೌ ಜೋನ್ಸ್ ಇಲ್ಲಿ ನೀವು ನೋಡಬಹುದು, ಹಾಗೂ ನಾಸ್ಡಾಕ್ ಅಲ್ಲಿ ಕೂಡ ಕರೆಕ್ಷನ್ ಬಂದಿತ್ತು. ಅದರ ಇಂಪ್ಯಾಕ್ಟ್ ನಾವು ಇವತ್ತಿನ ದಿನ ಸ್ಟಾರ್ಟಿಂಗ್ ಆಫ್ ದ ಡೇ ಮಾರ್ಕೆಟ್ ಅಲ್ಲಿ ನೋಡಿದ್ವಿ. ಸೊ ಈ ಎಲ್ಲ ಪ್ಯಾರಾಮೀಟರ್ ಗಳ ಆದ್ಮೇಲೆ ನಿಫ್ಟಿ ಆಪ್ಷನ್ ಚೈನ್ ನ ಇಲ್ಲಿ ನಾವು ನೋಡಿದ್ರೆ, ಇಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ ಎಷ್ಟು ಬರ್ತಾ ಇದೆ ಅಂತ ನೋಡೋಣ. ಸೊ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 18 lakhs ಆದ್ರೆ ಕಾಲ್ ಸೈಡ್ ಅಲ್ಲಿ 29 lakhs ಇದೆ. ಸೊ ತುಂಬಾ ಬೇರಿಶ್ ಆಗಿದೆ.
ಟುವರ್ಡ್ಸ್ ಓವರ್ ಸೋಲ್ಡ್ ಹೋಗ್ತಾ ಇದೆ ನಿಫ್ಟಿ. ಸೊ ಟೋಟಲ್ ಆಗಿ ಓವರ್ ಸೋಲ್ಡ್ ಅಂತಂದ್ರೆ 1:1.8 ಅಥವಾ ಡಬಲ್ ಡಿಫ್ರೆನ್ಸ್ ಇದ್ರೆ ಅದನ್ನ ನಾವು ಓವರ್ ಸೋಲ್ಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಈಗ ಈಗಿನ ಲೆವೆಲ್ ಇಂದ ಅಂದ್ರೆ ನಿಫ್ಟಿ ನಿಯರ್ 22,553 ಹತ್ರ ಏನು ಕ್ಲೋಸ್ ಆಗಿದೆ. ಸೊ 22,550 ಈ ಲೆವೆಲ್ ಅಲ್ಲಿ 24,000 ಓಪನ್ ಇಂಟ್ರೆಸ್ಟ್ ಇದಾವೆ. ಅಲ್ಲಿಂದ ಇಮಿಡಿಯೇಟ್ ನೆಕ್ಸ್ಟ್ 22,600 ಹತ್ರ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 1,28,000 ಇದೆ. ಅಲ್ಲಿಂದ 22,700 ಹತ್ರ ಕೂಡ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇದೆ. ಅದಾದ್ಮೇಲೆ 22,800 ಅಲ್ಲಿಂದ 23,000 ವರೆಗೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇದಾವೆ. ಸೊ ಕಾಲ್ ಸೈಡ್ ಅಲ್ಲಿ ಎಲ್ಲ ತುಂಬಾ ರೆಸಿಸ್ಟೆನ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಸಪೋರ್ಟಿಗೆ ಬಂದ್ರೆ ಈಗ 22,600 ಹತ್ರನು ಓಪನ್ ಇಂಟ್ರೆಸ್ಟ್ ಏನು ಬೀಟ್ ಆಗಿದಾವೆ. ಇಲ್ಲಿಂದ ನೆಕ್ಸ್ಟ್ 22,500 ಹತ್ರ 1,32,000 ಓಪನ್ ಇಂಟ್ರೆಸ್ಟ್ ಇದೆ. ಸೊ ಇದು ಮೇಜರ್ ಸಪೋರ್ಟ್ ಆಗಿರುತ್ತೆ. ಇಲ್ಲಿಂದ ಏನಾದ್ರೂ ಕರೆಕ್ಷನ್ ಹೆಚ್ಚಾದ್ರೆ ನೆಕ್ಸ್ಟ್ ಸಪೋರ್ಟ್ ಡೈರೆಕ್ಟ್ ಆಗಿ 22,300 ಕಾಣಿಸ್ತಾ ಇದೆ. ಅಲ್ಲಿಂದ ನೆಕ್ಸ್ಟ್ 22,000 ವರೆಗೆ ನೆಕ್ಸ್ಟ್ ಸಪೋರ್ಟ್ ಕಾಣಿಸ್ತಾ ಇದೆ. ಸೊ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ ಸಪೋರ್ಟ್ ನಾವು ಹೇಗೆ ನೋಡಿದ್ವಿ ಅಂತ. ಸೊ ನಿಫ್ಟಿ ಕ್ಲೋಸಿಂಗ್ 22,553 ಹತ್ರ ಏನ್ ಬಂದಿದೆ. ಸೊ ಇಲ್ಲಿಂದ ಏನಾದ್ರು ರಿಕವರಿ ಅಂತ ಬಂದ್ರೆ ಸ್ವಲ್ಪ ಶಾರ್ಟ್ ಕವರಿಂಗ್ ಅದನ್ನ ನಾನು 22,620 ಮೇಲೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಈ ಮೂಮೆಂಟಮ್ ಏನಾದ್ರು ಬಂದ್ರೆ ಈ ಗ್ಯಾಪ್ ನ ಫಿಲ್ ಮಾಡ್ಬೋದು. ಸೊ ಅದಾದ್ಮೇಲೆ ನೆಕ್ಸ್ಟ್ ಅಪ್ ಮೂವ್ 22,820 ಮೇಲೆ ಬರುತ್ತೆ. ಅದು ಟುವರ್ಡ್ಸ್ 23,000 ವರೆಗೆ ತಗೊಂಡು ಹೋಗ್ಬೋದು. ಅದೇ ಏನಾದ್ರು ಬಂದ ರಿಕವರಿ ಗ್ಯಾಪ್ ನ ಫಿಲ್ ಮಾಡಿ ಕೆಳಗಡೆ ಬಂದ್ರೆ 22,500 ಇದೇ ಲೆವೆಲ್ ಸಪೋರ್ಟ್ ಆಗಿರುತ್ತೆ. ಇಲ್ಲಿಂದ ನೆಕ್ಸ್ಟ್ ಕರೆಕ್ಷನ್ ಎಕ್ಸ್ಪೆಕ್ಟ್ ಮಾಡೋದು 22,450 ಕೆಳಗಡೆ. ಸೊ ನಿಫ್ಟಿ ಏನಾದ್ರು 22,450 ಕೆಳಗಡೆ ಬಂತು ಅಂದ್ರೆ ಇನ್ನಷ್ಟು ಕರೆಕ್ಷನ್ ಟುವರ್ಡ್ಸ್ 22,300 ನಾವು ಆಪ್ಷನ್ ಚೈನ್ ಅಲ್ಲಿ ನೋಡಿದಂಗೆ ಸಪೋರ್ಟ್. ಅಲ್ಲಿಂದ ನೆಕ್ಸ್ಟ್ 22,000 ಕಡೆ ಕೂಡ ನಿಫ್ಟಿ ಹೋಗೋ ಚಾನ್ಸಸ್ ಇರುತ್ತೆ ಮಂತ್ಲಿ ಎಕ್ಸ್ಪೈರಿ ವರ್ಗು. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಇವತ್ತಿನ ದಿನ ಗ್ಯಾಪ್ ಡೌನ್ ಆದ್ಮೇಲೆ ಮೊದಲನೇ ಅರ್ಧ ಗಂಟೆ ನಂತರ ಒಂದು ರಿಕವರಿ ಏನ್ ಬಂತು. ಆದ್ರೆ ಓಪನಿಂಗ್ ಹೈನ ಇಲ್ಲಿ ಬ್ಯಾಂಕ್ ನಿಫ್ಟಿ ಕ್ರಾಸ್ ಮಾಡ್ಲಿಲ್ಲ. ಸೊ ನಾಳೆ ದಿನ ಇದು ಏನಾದ್ರು ಇಲ್ಲಿಂದ ಅಪ್ ಅಂತ ಕೊಟ್ರೆ ನೆಕ್ಸ್ಟ್ ರೆಸಿಸ್ಟೆನ್ಸ್ 49,000 ಹತ್ರ ಆಗಿರುತ್ತೆ. ಅದಾದ್ಮೇಲೆ 49,200 ವರೆಗೂ ರೆಸಿಸ್ಟೆನ್ಸ್ ಇರುತ್ತೆ. ಸೊ ಲಾಂಗ್ ಪೊಸಿಷನ್ ತಗೊಳ್ಳೋರು 49,200 ಮೇಲೆನೆ ಬ್ಯಾಂಕ್ ನಿಫ್ಟಿನಲ್ಲಿ ಟ್ರೈ ಮಾಡ್ಬೋದು. ಇನ್ನು ಕರೆಕ್ಷನ್ಗೆ ಪುಟ್ ಅಲ್ಲಿ ಪೊಸಿಷನ್ ತಗೋಬೇಕು ಅಂದ್ರೆ 48,500 ಕೆಳಗಡೆ ಪುಟ್ ಅಲ್ಲಿ ಪೊಸಿಷನ್ಸ್ ತಗೊಳ್ಳೋದ್ರ ಬಗ್ಗೆ ಕೂಡ ನೋಡ್ಬೋದು. ಟಾರ್ಗೆಟ್ 48,250 ಈ ಲೆವೆಲ್ ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ 48,000 ನೆಕ್ಸ್ಟ್ ಸಪೋರ್ಟ್ ಆಗಿರುತ್ತೆ. ಇನ್ನು ನಾವು ಮಿಡ್ ಕ್ಯಾಪ್ ನಿಫ್ಟಿಗೆ ಬಂದ್ರೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಇಲ್ಲಿ ಕೂಡ ಒಂದು ಒಳ್ಳೆ ಗ್ಯಾಪ್ ಡೌನ್ ಆದ್ಮೇಲೆ ಮೊದಲನೇ ಹಾಫ್ ಅನ್ ಅವರ್ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ನಂತರ ಕರೆಕ್ಷನ್ ನಂತರ ಇಲ್ಲಿ ಕೂಡ ಒಂದು ರಿಕವರಿ ಬಂತು. ಇಲ್ಲಿ ನಾವು ನೆಕ್ಸ್ಟ್ ಅಪ್ ನ ನೋಡಿದ್ರೆ ಇದನ್ನ ನಾವು ನೆಕ್ಸ್ಟ್ 11,220 ಇದು ಶುಕ್ರವಾರದ ಕೊನೆಯ ಹಾಫ್ ಅನ್ ಅವರ್ ಹೈ ಏನಿರುತ್ತೆ ಇದ್ರ ಮೇಲೆ 11,220 ಮೇಲೆ ಟ್ರೈ ಮಾಡ್ಬೋದು. ಟಾರ್ಗೆಟ್ 10 ಡೇ ಮೂವಿಂಗ್ ಆವರೇಜ್ ಇದು 11,270 ಈ ಲೆವೆಲ್ ಅಲ್ಲಿ 150 ಪಾಯಿಂಟ್ಸ್ ಮೂಮೆಂಟಮ್. ಅದಾದ್ಮೇಲೆ ಅಗೇನ್ 11,300 ಮೇಲೆ ನೆಕ್ಸ್ಟ್ ಅಪ್ ಮೂವ್ ನಾವು ನೋಡ್ಬೋದು. ಫುಡ್ ಸೈಡ್ ಅಲ್ಲಿ 11,000 ಕೆಳಗಡೆ ಟ್ರೇಡ್ ಆಗಿ ಶುರು ಆದ್ರೆ ಆಗ ಹೆಚ್ಚಿನ ಕರೆಕ್ಷನ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಸೆನ್ಸೆಕ್ಸ್ ಗೆ ಬಂದ್ರೆ ಸೆನ್ಸೆಕ್ಸ್ ಮಂತ್ಲಿ ಎಕ್ಸ್ಪೈರಿ ಇರೋ ಕಾರಣ ಸೊ ಸೆನ್ಸೆಕ್ಸ್ ಅಲ್ಲಿ ನಾವು ಇಂಟರ್ಡೇ ನಲ್ಲಿ ಯಾವುದೇ ಟ್ರೇಡ್ ಮಾಡೋದು ಬೇಡ. ಇದು ಏನಾದ್ರು ಸೆಕೆಂಡ್ ಹಾಫ್ ಅಲ್ಲಿ ಆಫ್ಟರ್ 11 o'clock ಈಗಿನ ಲೆವೆಲ್ ಇಂದ 500 ಪಾಯಿಂಟ್ಸ್ ಏನಾದ್ರು ಕರೆಕ್ಷನ್ ಕೊಟ್ಟಿದ್ರೆ ಅಲ್ಲಿಂದ ರಿವರ್ಸಲ್ ಗೆ ಕಾಲ್ ಸೈಡ್ ಅಲ್ಲಿ ಪೊಸಿಷನ್ ತಗೋಬಹುದು. ಅದೇ ಏನಾದ್ರು 500 to 600 ಪಾಯಿಂಟ್ಸ್ ಅಪ್ ಮೂವ್ ಕೊಟ್ಟಿದ್ರೆ ರಿಸ್ಕ್ ಗೆ ಅನುಗುಣವಾಗಿ ಪುಟ್ ಪೊಸಿಷನ್ಸ್ ನ ಇಲ್ಲೇ ಟ್ರೈ ಮಾಡಬಹುದು. ಇನ್ನು ಓಪನಿಂಗ್ ಅಲ್ಲೇ ಯಾವುದೇ ಟ್ರೇಡ್ ನ ತಗೊಳ್ಳೋದು ಬೇಡ. ಇಲ್ಲಿ ಏನಾದ್ರು ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಆದ್ರೆ ಟ್ರೈ ಮಾಡ್ಬೋದು. ಇಲ್ಲ ಅಂತಂದ್ರೆ ನಾವು ಆದಷ್ಟು ನಿಫ್ಟಿ ಮಿಡ್ ಕ್ಯಾಪ್ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲೇ ಟ್ರೇಡ್ ಮಾಡೋಣ. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಮುಂದಿನ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.